ಇನ್ನು ಕಂಟೈನರ್ಗೆ ಕಾರೊಂದು ಹಿಂಬದಿಯಿಂದ ಡಿಕ್ಕಿ ಹೊಡೆದ ಘಟನೆ ನಡೆದಿದೆ. ಕಾರ್ನಲ್ಲಿದ್ದ 5 ಸ್ಥಳದಲ್ಲೇ ದುರ್ಮರಣ ಅನ್ನೋ ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಕಂಟೈನರ್ ಲಾರಿಗೆ ಕಾರು ಹಿಂಬದಿಯಿಂದ ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲೇ ಒಬ್ಬಿಬ್ಬರಲ್ಲ 5 ಮೃತಪಟ್ಟ ಘಟನೆ ಇದು. ಆಘಾತಕಾರಿ. ಬೆಂಗಳೂರು ಮೂಲದ ನಿವಾಸಿಗಳು ದುರ್ಮರಣ. ಒಂದೇ ಕಾರ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಆಂಧ್ರದ ಚಿತ್ತೂರು ಜಿಲ್ಲೆಯ ಪಲಮನೇರು ಬಳಿ ಘಟನೆ ಸಂಭವಿಸಿದೆ. ಬೆಂಗಳೂರಿನಿಂದ ತಿರುಪತಿಗೆ ಹೊರಟಿದ್ದ ಸಂತ್ರಸ್ತರವರು ಡಿಕ್ಕಿ ಹೊಡೆತಕ್ಕೆ ನಜ್ಜುಗುಜ್ಜಾದ ಕಾರು, ಯಮರೂಪದಲ್ಲಿ ಬಂದ ಕಂಟೈನರ್ ಲಾರಿ. ಸ್ಥಳಕ್ಕೆ ಪಲಮನೇರು ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಪಲಮನೇರು ತಾಲೂಕಿನ ಗಂಗವರಂ ಬಳಿ ಅಪಘಾತ ಸಂಭವಿಸಿದೆ. ಮೃತರ ದೇಹಗಳನ್ನು ಆಸ್ಪತ್ರೆಗೆ ರವಾನಿಸಿದ ಅಧಿಕಾರಿಗಳು, ಸಂಬಂಧಪಟ್ಟ ಹಾಗೆ ಪೊಲೀಸರು ಕೂಡ ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಅಪಘಾತದ ಕುರಿತು ಪೊಲೀಸರಿಂದ ತನಿಖೆ ಆರಂಭಗೊಂಡಿದೆ. ಕಂಟೈನರ್ಗೆ ಕಾರು ಹಿಂಬದಿಯಿಂದ ಡಿಕ್ಕಿ, ಯಮ ಸ್ವರೂಪದಲ್ಲಿ ಬಂದಂತಹ ಕಂಟೈನರ್ ನೀವು ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಿ. ಅದೇ ಕಂಟೈನರ್ ಲಾರಿ ಹೊಡೆತಕ್ಕೆ ನಜ್ಜುಗುಜ್ಜಾಗಿದೆ ಕಾರಲ್ಲಿದ್ದಂತಹ ಪ್ರಯಾಣಿಕರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಅಂದರೆ ಎಷ್ಟು ವೇಗದಲ್ಲಿತ್ತು ಅನ್ನುವಂತಹದ್ದು ಆ ಮರಣಗಳೇ ಕತೆ ಹೇಳ್ತಾ ಇದೆ. ಇನ್ನು ಪೊಲೀಸರು ತನಿಖೆಗೂ ಕೂಡ ಶುರು ಹಚ್ಕೊಂಡಿದ್ದಾರೆ. ಕುಡಿದೇನಾದರೂ ವಾಹನ ಚಲಾಯಿಸ್ತಾ ಇದ್ದ ಕಂಟೈನರ್ ಡ್ರೈವರ್ ಅಥವಾ ಬೇರೆ ಏನಾದರೂ ಕಾರಣಗಳಿತ್ತ, ಅವೈಜ್ಞಾನಿಕವಾದಂತಹ ರಸ್ತೆ ಕಾಮಗಾರಿನ ಡಿವೈಡರ್ಗೆ ಹೊಡೆಯಲಾಗಿತ್ತ, ಇವೆಲ್ಲವೂ ಕೂಡ ಪೊಲೀಸರ ತನಿಖೆಗಳಾಗ್ತವೆ. ಒಟ್ಟಾರೆ ಮೃತರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಪಲಮನೇರು ತಾಲೂಕಿನ ಗಂಗವರಂ ಬಳಿ ನಡೆದಿರ್ತಕ್ಕಂಥ ಘಟನೆ. ಆ ರಸ್ತೆಗಳಲ್ಲಿ ಸಾಕಷ್ಟು ಅನಾಹುತಗಳಾಗ್ತಾ ಇದೆ ಎನ್ನುವಂಥದ್ದು ಕೂಡ ಈ ಹಿಂದಿನಿಂದಲೂ ಕೂಡ ಸಾಕಷ್ಟು ದೂರುಗಳಿತ್ತು, ಸಾಕಷ್ಟು ಅಪಘಾತಗಳ ವರದಿಗಳು ಕೂಡ ಆಗಿತ್ತು. ಸೊ ಈ ರಸ್ತೆಯನ್ನು ಅವೈಜ್ಞಾನಿಕವಾಗಿ ಕಟ್ಟಲಾಗಿತ್ತಾ? ಕಾರಿನಲ್ಲಿದ್ದಂಥ 5 ಕೂಡ ಸ್ಥಳದಲ್ಲೇ ಮೃತಪಟ್ಟಿರತಕ್ಕಂತಹ ಘಟನೆ. ತಿರುಪತಿಗೆ ಹೋಗ್ತಾ ಇದ್ರು ಎಂದು ಹೇಳಲಾಗ್ತಾ ಇದೆ. ಕಾರ್ನಲ್ಲಿದ್ದಂಥ 5 ಸ್ಥಳದಲ್ಲೇ ದುರ್ಮರಣಕ್ಕೀಡಾಗಿರುವಂತಹದ್ದು. ಈಗಾಗಲೇ ಕುಟುಂಬಸ್ಥರ ಆಕ್ರಂದನವೂ ಕೂಡ ಮುಗಿಲು ಮುಟ್ಟಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.